15%ಇಂದ ಜನರಿಗೆ ತೊಂದರೆ ಆಗುತ್ತೆ. ಸ್ವಲ್ಪ ಮಾಡಿದರೆ ಏನು ಸಮಸ್ಯೆ ಬರೋಂಗಿಲ್ಲ. ಒಮ್ಮೆ 15%, 100ಕ್ಕೆ 15% ಅಂದ್ರೆ ಭಾಳ ಇದು ಆಗುತ್ತೆ. ಅದರ ಅದಷ್ಟು ಬಿಟ್ಟು ಕಡಿಮೆ ಇನ್ನೊಂದು ಸಲ ಹಿಂಗೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಭಾಳ ಇದು ಅನ್ಯಾಯ ಆಗುತ್ತೆ, ಜನರಿಗೆ ಭಾಳ ಹೊರೆ ಬೀಳುತ್ತೆ. ಅಂದರೆ ಈಗ ಹೆಂಗಂದ್ರೆ ಒಂದು ಕೈ ಕೊಟ್ಟು ಒಂದು ಕೈ ಕಿತ್ಕೊಂಡು ಈಗ ನಿಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ ಅವರಿಗೆಲ್ಲ ನಮಗೆ 2,000 ರೂಪಾಯಿ ಕೊಡ್ತೀರಿ, ಈ ಕಡೆ ಅಂದ್ರೆ ಜಾಸ್ತಿ ಮಾಡ್ತೀರಿ. ಬಸ್ಸಿಗೆ ಗಂಡಸರಿಗೆ ರೊಕ್ಕ ನಾವು ದುಡ್ಡು ಕೊಟ್ಟು ಹೋಗ್ಬೇಕು. ಇದೆಲ್ಲ ಸಮಸ್ಯೆ ರೀ, ಭಾಳ ಇದು ಆಗುತ್ತೆ. ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ಮಾಡಬೇಕಾಗಿತ್ತು. ಮತ್ತೊಂದು ಸಲ ಸ್ವಲ್ಪ ಮಾಡಬೇಕಾಗಿತ್ತು. ಭಾಳ ಹೊರೆ ಹೋಗುತ್ತೆ. ಅಂದರೆ ಎಲ್ಲಿ ಇದು ಸಾರಿಗೆ ನಿಗಮ ಆರ್ಥಿಕ ವ್ಯವಸ್ಥೆಯಲ್ಲಿ ಫುಲ್ ಹದಗೆಟ್ಟು ಹೋಗಿದೆ ಅಂತ ಆ ರೀತಿಯಾಗಿ ಅವರು ಹೆಚ್ಚಿಗೆ ಮಾಡಿರುವಂಥದ್ದು ವಿಚಾರ ಮಾಡಿರ್ತಾರೆ. ಅದು ನಾವು ವಿಚಾರ ಮಾಡೋಕ್ಕಾಗಂಗಿಲ್ಲ. ನಮಗೇನು ದುಡ್ಡಿನ ಸಮಸ್ಯೆ ಆಗ್ತದೆ, ಕುಂತು ಹೋಗೋದು ಜಾಸ್ತಿ ಹೋಗುತ್ತೆ. ಅಷ್ಟೇ ವಿಚಾರ ಮಾಡಿ. ಈಗ ನಿಮ್ಗೆ ಮತ್ತೆ 15 ರೂಪಾಯಿ ಹೆಚ್ಚಿಗೆ ಐತಲ್ರಿ, ಅದನ್ನ ವಿಚಾರ ಮಾಡ್ತೀವಿ. ಮತ್ತೆ ಹಾಳು ಬೀಳು ಅದು ನನಗೆ ಬೇಕಾಗಿಲ್ಲ. ದುಡ್ಡು ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಏನಿಲ್ಲ, ಸ್ವಲ್ಪ ಕಡಿಮೆ ಮಾಡ್ಬೇಕು. ಮತ್ತೊಂದು 6 ತಿಂಗಳು ಬಿಟ್ಟು ಮಾಡಬೇಕಾಗಿತ್ತು. ಒಮ್ಮೆ ಕೂಡಲೇ ಹಿಂಪಡಿಬೇಕು ಅಂತ ಏನು ಆಗ್ರಹ? ವಾಪಸ್ ತೊಗೋಬೇಕು. ಈಗಾಗಲೇ ಮಾಡಿದ್ದಾರೆ ಅವರು. ಮಾಡೋಕ್ಕೇನು ತಪ್ಪು ಸರಿ ಬರೋ ಗೊತ್ತಿಲ್ಲ. ಕಮ್ಮಿ ಮಾಡಬೇಕಾಗಿತ್ತು. ನಮ್ಮ ಉದ್ದೇಶ ಇದೆ. ನನ್ನ ಹೆಸರು ವಸಂತ್ ಕುಮಾರ್ ಅಂತ, ಬೈರಾಪುರ. ಈಗ ನಮ್ಮ ಕರ್ನಾಟಕ ಹೆಂಗಾಗ್ಬಿಟ್ಟಿದೆ ಅಂದರೆ ಒಬ್ಬರಿಂದ ಕಿತ್ತೊಬ್ಬರಿಗೆ ಕೊಡೋದು. ಈಗ ನನ್ನ ಹೆಂಡ್ತಿ 2,000 ರೂಪಾಯಿ ಕೊಡ್ತಾರೆ. ನಮ್ಮ ಮನೇಲಿ 4 ಜನ ಇದ್ದೀವಿ. ದಿವ್ಸಕ್ಕೆ 4 ಕ್ವಾಟ್ರ್ ಎಣ್ಣೆ ಕುಡಿದ್ರೆ ನಾನು 200 ರೂಪಾಯಿ ಅಲ್ಲೇ ಸರ್ಕಾರಕ್ಕೆ ಹೋಯ್ತು. 4 ಜನ ಗಂಡಸರು. ನನ್ನ ಹೆಂಡ್ತಿಗೆ ಒಬ್ಳಿಗೆ 2,000 ಬತ್ತೆ. 8 ಜನ ಇದ್ದೀವಿ ಮನೇಲಿ. 4 ಜನ 2 ಕ್ವಾಟ್ರ್ ಕುಡಿದ್ರೆ ಅಲ್ಲಿ 500 ರೂಪಾಯಿ 200 ರೂಪಾಯಿ ಹೋಯ್ತು. ಅಲ್ಲಿಗೆ ಒಂದು ತಿಂಗಳಿಗೆ 6,000 ರೂಪಾಯಿ ಸರ್ಕಾರಕ್ಕೆ ಹೋಗುತ್ತೆ. 2,000 ರೂಪಾಯಿ ನನ್ನ ಹೆಂಡ್ತಿ ಕೊಡ್ತಾರೆ. ಬಸ್ ಚಾರ್ಜು ಅದು ನಾವು ದಿವಸ ಬಸ್ಸಲ್ಲಿ ಓಡಾಡಬೇಕು. 4 ಜನ ಗಂಡಸರು, ಗೊತ್ತಾಯ್ತಾ? ಹೆಂಗಸ್ರು ಫ್ರೀ ಕೊಡ್ತಾರೆ, ಗಂಡಸದ ಕಿತ್ಕೊತಾರೆ. ಅಷ್ಟೇ ವ್ಯತ್ಯಾಸ. ಏನು ಸರ್ಕಾರದಿಂದ ಏನು ಯಾರ ಮನೆಯದು ಯಾರದೇ ತಂದು ಕೊಡ್ತಾ ಇಲ್ಲ. ಇವ್ರು ಕೊಳ್ಳೆ ಹೊಡಿತಾ ಇರೋದು ಬಿಟ್ಟರೆ ಬಡವರನ್ನು ತಗೊಂಡೋಗಿ ನೆಲಕ್ಕೆ ಕುಣ್ತವ್ರೆ. ನಮ್ಮಂಥ ಕೂಲಿ ಕಾರ್ಮಿಕರು ಏನು ಮಾಡ್ತಾರೆ? ಹೋಗ್ಲೇಬೇಕು ನಾವು ಬೆಳಗ್ಗೆ ಎದ್ದು ಬಸ್ಸಿಗೆ, ಗೊತ್ತಾಯ್ತಾ? ಹೆಂಗಸ್ರನ್ನ ಫ್ರೀ ಹೋಯ್ತಾರೆ, ಹೆಂಗಸ್ರಲ್ಲಿ ಕೆಲ್ಸಕ್ಕೆ ಹೋಯ್ತಾರೆ. 100ಕ್ಕೆ 10% ಹೋಗೋದು. ಅವ್ರು ಏನಿದ್ರು ಬೇರೆ ಕೆಲಸಕ್ಕೆ ಓಡಾಡೋಕ್ಕೆ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಯ್ತಾರೆ. ನಮ್ಮ ಮನೇಲಿ ಇಲ್ಲಿ ಹೆಂಗಸ್ರೆಲ್ಲ ಇಲ್ಲಿ ಹೋಯ್ತಾರೆ, ಹಳ್ಳಿಲಿ ಹೋಗಲ್ಲ. ಇದೆಲ್ಲ ಹೆಂಗೆ ಮಾಡ್ತಾರೆ ಅಂದರೆ ಅವರು ನನ್ನ ತಕ್ಕಿಡೋದು ನಿಮಗೆ ಕೊಡೋದು, ನೀನು ತಕ್ಕಿಡೋದು ನಮಗೆ ಕೊಡೋದು. ಅಷ್ಟು ಬಿಟ್ಟರೆ ಸರ್ಕಾರದಿಂದ ಏನು ಯಾವ ಜನಸಾಮಾನ್ಯರಿಗಾಗಲಿ ಏನು ಯಾವುದೇ ಒಳ್ಳೆಯದಿಲ್ಲ. ಡೀಸೆಲ್ ಪೆಟ್ರೋಲ್ ಆಗಲಿ 10 ಪೈಸೆ 15 ಪೈಸೆ 20 ಪೈಸೆ ಏರ್ಸ್ಕೊಂಡೇ ಬರ್ತಾವ್ರು. ಯಾರಿಗೆ ಗೊತ್ತಾಗ್ದಂಗೆ ಒಂದೇ ಸರಿ ಏರಿಸ್ಬಿಟ್ಟು ಜನಗಳು ದಂಗೆ ಹೇಳ್ತಾರೆ ಅಂತವ. ಇದು ಕರ್ಮ. ಇದು ಕರ್ನಾಟಕದ ಕರ್ಮ ಹೆಂಗೆ ಅಂದರೆ ಯಾವ ಸರ್ಕಾರ ಈ ಸರ್ಕಾರ ಅಂತಲ್ಲ, ಯಾವ ಸರ್ಕಾರ ರೈತರು ಉದ್ಧಾರ ಮಾಡ್ತಾಯಿಲ್ಲ, ರೈತರು ನೀಗ್ತಿರೋದೆ.